ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ರೆ ಅನ್ಕೋತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಯಾವ ಒಂದು ಟಾಪಿಕ್ನ ತಂದಿದ್ದೀನಿ ಅಂದರೆ, ನೀವು ಏನು ಮಾಡಬೇಕಂದ್ರೆ ವೈ ಟಿ ಸ್ಟುಡಿಯೋದಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಇದೆ. ಸೊ ಆ ಒಂದು ಸೆಟ್ಟಿಂಗ್ಸ್ನ ನೀವು ಏನು ಮಾಡಬೇಕು, ಸೆಟ್ ಮಾಡಬೇಕು. ಓಕೆನಾ? ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರೆ ಅವ್ರಿಗೆ ಮೇಯ್ನಾಗಿ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಯಾಕಪ್ಪ ಅಂದರೆ ಯೂಟ್ಯೂಬರು ಎಲ್ಲವೂ ಒಂದು ನೀವು ಏನು ಸ್ಟಾರ್ಟ್ ಮಾಡ್ತೀರಲ್ವ ಫಸ್ಟೇ ಯೂಟ್ಯೂಬು, ಸೊ ಒಂದು ಖಾಲಿ ಹಾಳೆ ಇದ್ದಾಗೆ. ಓಕೆನಾ? ಅಲ್ಲಿ ಏನೇನಿದೆ, ಎಲ್ಲಿ ಏನು ತುಂಬಬೇಕು, ಎಲ್ಲಿ ಏನು ತುಂಬಿದರೆ ಏನಾಗುತ್ತೆ, ಸೊ ವ್ಯೂಸ್ ಹೇಗೆ ಬರುತ್ತೆ, ಸೊ ಎಲ್ಲ ಪ್ರತಿಯೊಂದನ್ನು ನೀವೇ ತಿಳ್ಕೊಂಡು ಸ್ವತಃ ಮಾಡಬೇಕು. ಓಕೆನಾ? ಯಾವುದೇ ರೀತಿ ಅವರಾಗಿ ಎಲ್ಲ ತುಂಬಿ ಮಾಡಿ ನಿಮಗೆ ಕೊಡೋದಿಲ್ಲ. ಸೊ ಅದನ್ನು ನೀವು ತುಂಬಿ ಮಾಡಿ ನಿಮ್ಮ ಚಾನಲ್ನ ಗ್ರೋ ಮಾಡ್ಕೋಬೇಕಾಗತ್ತೆ. ಸೊ ಆವಾಗ ಮಾತ್ರ ಕಷ್ಟಪಟ್ಟಾಗ ನೀವು ಕೂಡ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ಓಕೆನಾ? ಹಾಗಾಗಿ ಆ ಒಂದು ಪ್ಲೇಸಸ್ ಏನಿದೆ, ಎಲ್ಲಿದೆ, ಏನು ತುಂಬೋದು, ಎಲ್ಲಿ ಏನು ಹಾಕಿದರೆ ನಮ್ಮ ಚಾನಲ್ ಗ್ರೋ ಆಗುತ್ತೆ, ಇದೆಲ್ಲನೂ ಕೂಡ ನೀವೇ ಒಂದು ಸರ್ಚ್ ಮಾಡಿ ಕಷ್ಟಪಟ್ಟು ನೀವೇ ಹುಡುಕಬೇಕು, ನೀವೇ ಕಲಿಬೇಕು. ತುಂಬ ಸೆಟ್ಟಿಂಗ್ಸ್ ಇದೆ, ವೈ ಟಿನಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು. ಸೊ ಕ್ರೋಮದಲ್ಲಿ ಕೂಡ ನೀವು ಕೆಲವೊಂದು ಸೆಟ್ಟಿಂಗ್ಸ್ನ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಸೊ ಈ ಪ್ರತಿಯೊಂದನ್ನು ನೀವು ಅಬ್ಸರ್ವ್ ಮಾಡಿ ಎಲ್ಲನೂ ಸೆಟ್ಟಿಂಗ್ ಮಾಡ್ಕೊಂಡ್ಮೇಲೇ ಚಾನಲ್ ಗ್ರೋ ಆಗುತ್ತೆ. ಇದು ಆಲ್ರೆಡಿ ಸಕ್ಸಸ್ ಆಗಿರೋರಿಗೆ ಗೊತ್ತಿರುತ್ತೆ. ಓಕೆನಾ? ಹಾಗಾಗಿ ಅವ್ರ ಚಾನಲ್ ಗ್ರೋ ಆಗ್ತಾನೇ ಇರುತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡಿದವ್ರಿಗೆ ಏನಾಗುತ್ತೆ ಗೊತ್ತಾಗಲ್ಲ. ಯೂಟ್ಯೂಬ್ ಅಂದರೆ ಏನು, ಜಸ್ಟ್ ವೀಡಿಯೋ ಮಾಡಿಬಿಟ್ಟು ಹಾಕಿದರೆ ವ್ಯೂಸ್ ಬರುತ್ತೆ, ಓಕೆ ನಾವು ಅರ್ನಿಂಗ್ಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಆಮೇಲೆ ಅದು ಮಾಡ್ತಾ ಮಾಡ್ತಾ ಈ ವಿಡಿಯೋಸ್ ಹಾಕ್ತಾ ನಿಮ್ಗೆ ಅನಿಸುತ್ತೆ ಯಾಕೋ ನನ್ನ ಚಾನಲ್ಗೆ ವ್ಯೂಸೇ ಬರ್ತಾಯಿಲ್ಲ ಅಂತ ಅನಿಸುತ್ತೆ, ವಾಚ್ ಅವರೇ ಕೌಂಟ್ ಆಗ್ತಾಯಿಲ್ಲ ಅಂತ ಅನಿಸುತ್ತೆ. ಅದು ಯಾಕೆ? ಸೊ ಕೆಲವೊಂದು ಎಲ್ಲನೂ ಸೆಟ್ಟಿಂಗ್ಸ್ ಇರುತ್ತೆ, ಅದು ಎಲ್ಲ ಕೂಡ ಪ್ರತಿಯೊಂದನ್ನು ನಾವು ಕಂಪ್ಲೀಟ್ ಮಾಡಿದಾಗ ಮಾತ್ರ ಆ ಒಂದು ಚಾನಲ್ ಗ್ರೋ ಆಗೋಕ್ಕೆ ಸಾಧ್ಯ. ಜಸ್ಟ್ ವಿಡಿಯೋ ಹಾಕಿಬಿಟ್ಟು ಚಾನಲ್ ಗ್ರೋ ಆಗ್ತಾಯಿಲ್ಲ, ವ್ಯೂಸ್ ಬರ್ತಾಯಿಲ್ಲ ಅಂದರೆ ಅದು ಆಗೋದಿಲ್ಲ ಅಲ್ಲ. ಯೂಟ್ಯೂಬರ್ಸು ಅಷ್ಟೇ, ಎಷ್ಟು ಸುಲಭವಾಗಿ ನಮಗೆ ಅರ್ನಿಂಗ್ಸ್ ಮಾಡೋದಕ್ಕೆ ಅಂದರೆ ಎಷ್ಟು ಸುಲಭವಾಗಿ ಇನ್ನೊಬ್ಬರು ನಮಗೆ ದುಡ್ಡು ಕೊಟ್ಬಿಡ್ತಾರೆ ಅಲ್ವಾ. ಸೊ ಇದನ್ನಾದರೂ ಯೋಚನೆ ಮಾಡಿ ಸಿಂಪಲಿ. ಸೊ ಸಿಂಪಲ್ಲಾಗಿ ನೀವು ಏನು ವಿಡಿಯೋ ಮಾಡಿ ಹಾಕಿಬಿಟ್ರೆ ನಿಮಗೆ ದುಡ್ಡು ಕೊಟ್ಬಿಡ್ತಾರೆ ಯಾರಾದರೂ? ಆಗುತ್ತಾ? ಅದು ಆಗಲ್ಲ ಅಲ್ವಾ. ಸೊ ಕೆಲವೊಂದು ನಾವು ಕಷ್ಟಪಡಬೇಕಾಗುತ್ತೆ, ಕೆಲವೊಂದು ಟ್ರಿಕ್ಸ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರನೇ ಅಂತ ಹೇಳ್ಬಿಟ್ಟು ಟೈಮ್ನ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ನಮ್ಮ ಒಂದು ಹಾರ್ಡ್ ವರ್ಕ್ನ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅಷ್ಟೆಲ್ಲ ಮಾಡಿದಾಗ, ಕಷ್ಟಪಟ್ಟಾಗ ಆ ಒಂದು ಕಷ್ಟಕ್ಕೆ ಪ್ರತಿಫಲ ಅಂತ ಏನಾಗುತ್ತೆ, ನಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಹಾಗಾಗಿ ಯೂಟ್ಯೂಬ್ ಬಗ್ಗೆ ಆದಷ್ಟು ಟೆಕ್ ಚಾನಲ್ನ ಚೆಕ್ ಮಾಡಿ, ಪ್ರತಿಯೊಂದನ್ನು ನೋಡಿ. ಕೆಲವೊಬ್ರದ್ದು ಈ ಡೈಲಿ ವ್ಲಾಗ್ಸು, ರೆಸಿಪಿ ನೋಡಿ ಪರವಾಗಿಲ್ಲ, ಬಟ್ ಟೈಮ್ ಸಿಕ್ಕಾಗ ನೋಡಿ. ಆದರೆ ಕೆಲವೊಂದು ಜಾಸ್ತಿ ನಿಮ್ಮ ಒಂದು ಚಾನಲ್ಗೆ ಮೇಯ್ನಾಗಿ ಏನು ಇಂಪಾರ್ಟೆಂಟ್ ಇರುತ್ತೆ, ನಿಮ್ಮ ಒಂದು ಚಾನಲ್ ಗ್ರೋ ಆಗೋಕ್ಕೆ ಏನು ಮಾಡಬೇಕು, ಆ ಥರ ವೀಡಿಯೋಸ್ನ ನೀವು ಜಾಸ್ತಿ ನೋಡಿ ತಿಳ್ಕೊಳ್ಳಿ. ಯೂಟ್ಯೂಬ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ, ಎಷ್ಟು ತಿಳ್ಕೊಂಡ್ರೂ ಅದು ಮುಗಿಯೋದೇ ಇಲ್ಲ. ಸೊ ಹಾಗಾಗಿ ಆದಷ್ಟು ತಿಳ್ಕೊಂಡು ನಿಮ್ಮ ಚಾನಲ್ನ ಗ್ರೋ ಮಾಡ್ಕೊಳ್ಳಿ. ಓಕೆನಾ? ಅದನ್ನು ಬಿಟ್ಬಿಟ್ಟು ಯಾರಿಗಾದ್ರೂ ನನಗೆ ವ್ಯೂಸ್ ಬರ್ತಾಯಿಲ್ಲ ಏನು ಮಾಡಲಿ, ನನಗೆ ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ ಏನು ಮಾಡಲಿ ಅಂತ ಬಿಟ್ಟು ಕಮೆಂಟ್ ಹಾಕಿದರೆ ಅವ್ರು ಏನೂ ಮಾಡೋದಿಲ್ಲ. ಅವ್ರು ನಿಮ್ಗೆ ಹೇಳೋದು ಒಂದೇ ಆನ್ಸರು, ವೀಡಿಯೋಸ್ ಹಾಕಿ, ಚೆನ್ನಾಗಿರೋ ಕಂಟೆಂಟ್ ಮಾಡಿ, ಇದನ್ನಷ್ಟೇ ಹೇಳೋದು. ಓಕೆನಾ? ನಾನು ಕೂಡ ಅದನ್ನಷ್ಟೇ ಹೇಳ್ತೀನಿ. ಸೊ ಹಾಗಾಗಿ ಆದಷ್ಟು ನಿಮ್ಮ ಚಾನಲ್ ಬಗ್ಗೆ ಗ್ರೋ ಯಾವ ರೀತಿ ಮಾಡೋದು, ಎಲ್ಲೆಲ್ಲಿ ಏನೇನು ಸೆಟ್ಟಿಂಗ್ಸ್ ಇದೆ, ವೈ ಟಿನಲ್ಲಿ ಏನೇನು ಸೆಟ್ಟಿಂಗ್ಸ್ ಇದೆ, ಯೂಟ್ಯೂಬಲ್ಲಿ ಏನೇನಿದೆ, ಕ್ರೋಮೋದಲ್ಲಿ ಏನೇನಿದೆ, ಎಲ್ಲಿ ನಾವು ವಿಡಿಯೋ ಹಾಕಿದರೆ ವ್ಯೂಸ್ ಬರುತ್ತೆ, ಡಿಸ್ಕ್ರಿಪ್ಷನ್ ಯಾವ ರೀತಿ ಹಾಕಬೇಕು, ಟ್ಯಾಗ್ಸ್ ಯಾವ ರೀತಿ ಹಾಕಬೇಕು, ಸೊ ಪ್ರತಿಯೊಂದು ನೀವು ಅಬ್ಸರ್ವ್ ಮಾಡಿ ಅದರ ಮೇಲೆ ಚಾನಲ್ ಮೇಲೆ ನೀವು ಟೈಮ್ ಇನ್ವೆಸ್ಟ್ ಮಾಡ್ತಾ ಹೋದರೆ ಅದು ನಿಮಗೆ ಮುಂದೆ ಒಂದಿನ ಪ್ರತಿಫಲ ಕೊಟ್ಟೇ ಕೊಡುತ್ತೆ. ಓಕೆನಾ? ನೀವು ಈ ರೀತಿ ಮಾಡಿ. ಸೊ ಯಾವ ರೀತಿ ಹಾಕಬೇಕು ಅಂತ ವೀಡಿಯೋಸು ಹಾಕಿದ್ದೀನಿ. ನನ್ನ ಚಾನಲ್ ಅಲ್ಲದೇ ಇದ್ದರೂ ಕೂಡ ಬೇರೆದವ್ರ ಚಾನಲ್ ಆದರೂ ಚೆಕ್ ಮಾಡಿ. ಸೊ ಅಲ್ಲಿ ನಿಮಗೆ ಆದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆನಾ? ನಿಮ್ಮ ಚಾನಲ್ ಗ್ರೋ ಮಾಡ್ಕೊಳ್ಳೋದಕ್ಕೆ ಅದೇ ಒಂದು ಹಾದಿ. ಸೊ ಅದನ್ನು ಬಿಟ್ಟು ನೀವು ಬೇರೆದವ್ರಿಗೆ ಕಮೆಂಟ್ ಹಾಕ್ತಾ ಕೂತ್ರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಹೊರತು ನಿಮಗೆ ಯಾವ ಸೊಲ್ಯೂಷನು ಸಿಗೋಲ್ಲ. ಓಕೆನಾ? ಇವಾಗ ಟಾಪಿಕ್ಗೆ ಬರ್ತೀನಿ. ಇವಾಗ ಯೂಟ್ಯೂಬಲ್ಲಿ ನಾವು ಕೆಲವೊಂದು ಸೆಟ್ಟಿಂಗ್ಸ್ನ ಮಾಡ್ಕೋಬೇಕು. ಓಕೆನಾ? ಯಾಕಂದರೆ ನಮ್ಮದು ಒಂದು ಚಾನಲ್ ಇವಾಗ ಬೇರೆದವರು ಯೂಟ್ಯೂಬ್ ಓಪನ್ ಮಾಡಿದರೆ ಅವರ ಒಂದು ಯೂಟ್ಯೂಬ್ ಫಸ್ಟ್ ಪೇಜಲ್ಲಿ ನಮ್ಮ ಚಾನಲ್ ಅವ್ರಿಗೆ ಶೋ ಮಾಡಬೇಕು, ತೋರಿಸ್ಬೇಕು ಅಂದರೆ, ಅಟ್ರಾಕ್ಟಿವ್ ಆಗಿ ಮಾಡಬೇಕು ಅಂದರೆ ಆ ಒಂದು ಸೆಟ್ಟಿಂಗ್ಸ್ನ ನೀವು ಆನ್ ಮಾಡಬೇಕಾಗುತ್ತೆ. ಓಕೆನಾ? ಆಮೇಲೆ ಕೆಲವೊಂದು ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬರ್ಸ್ ಬರಲ್ಲ ಅಂತ ಹೇಳ್ತೀರಲ್ವ. ಸೊ ಈ ಥರ ಕೆಲವೊಂದು ಸೆಟ್ಟಿಂಗ್ಸ್ ಇದೆ. ಸೊ ಅದನ್ನೆಲ್ಲನೂ ನೀವು ಫಿಲಪ್ ಮಾಡ್ಕೋಬೇಕಾಗುತ್ತೆ, ಸೆಟ್ಟಿಂಗ್ನ ಆನ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಇವಾಗಲೇ ಹೋಗಿ ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ. ಆಫ್ ಇದ್ದರೆ ಆನ್ ಮಾಡ್ಕೊಳ್ಳಿ. ಓಕೆನಾ? ಹಾಗಾಗಿ ತೋರಿಸ್ತೀನಿ ಯಾವ ಸೆಟ್ಟಿಂಗು ಏನು ಅಂತ ಹೇಳ್ಬಿಟ್ಟು. ವಿಡಿಯೋನ ಕೊನೆ ತನಕ ನೋಡಿ. ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ. ನೀವು ಅಷ್ಟೇ ಕಷ್ಟಪಟ್ಟು ವಿಡಿಯೋ ಮಾಡ್ತೀರಾ, ನಾವು ಅಷ್ಟೇ ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ. ಸೊ ಹಾಗಾಗಿ ಪ್ಲೀಸ್ ನಿಮಗೇನಾದರೂ ಯೂಸ್ ಅನಿಸಿದರೆ ಮಾತ್ರ
ಈ ಒಂದು ಇನ್ಫಾರ್ಮೇಷನ್ಗೆ ನಮಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ನಿಮಗೆ ಯೂಸ್ ಅನಿಸಿಲ್ಲ ಅಂದರೆ ಬೇಡ, ಪರವಾಗಿಲ್ಲ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾವ ಸೆಟ್ಟಿಂಗ್ ಅಂತ ಹೇಳ್ಕೊಡ್ತೀನಿ. ಇವಾಗ ನೀವು YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಸೊ YT ಸ್ಟುಡಿಯೋ ಓಪನ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ನೋಡಿ ನಮ್ಮದು ಒಂದು ಚಾನಲ್ ಲೋಗೋ ಕಾಣ್ತಾ ಇದೆ ಅಲ್ವಾ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಥರ ಬರುತ್ತೆ. ಇಲ್ಲಿ ನಿಮಗೆ ಪಕ್ಕದಲ್ಲಿ ಒಂದು ಪೆನ್ಸಿಲ್ ಐಕಾನ್ ಕಾಣ್ತಾ ಇದೆ ನೋಡಿ, ನೇಮ್ ಪಕ್ಕ, ಚಾನಲ್ ನೇಮ್ ಪಕ್ಕ, ಆ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನೋಡಿ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ನಿಮ್ಮದು ಚಾನಲ್ ನೇಮ್ ಇದೆ. ಸೊ ಚಾನಲ್ ನೇಮ್ ಏನಾದರೂ ಚೇಂಜ್ ಮಾಡ್ತಿದ್ರೆ ಮಾಡ್ಕೋಬೋದು. ಮಾನಿಟೈಸೇಷನ್ಗಿಂತ ಮುಂಚೆ ನೀವು ಚಾನಲ್ನ ಚೇಂಜ್ ಮಾಡ್ತಿದ್ರೆ ನೇಮ್ನ ಚೇಂಜ್ ಮಾಡ್ಕೋಬೋದು ಅಥವಾ DPನ ಚೇಂಜ್ ಮಾಡ್ಕೋಬೋದು. ಮಾನಿಟೈಸೇಷನ್ ಆದಮೇಲೆ ನಿಮಗೆ ಚೇಂಜ್ ಮಾಡೋದು ಸ್ವಲ್ಪ ದಿನ ಆಗೋದಿಲ್ಲ, ಓಕೆನಾ. ಅದು 3 ಸಾರಿ ಅಷ್ಟೇ ಚೇಂಜ್ ಮಾಡೋದು ಅಂತ ಇರುತ್ತೆ. ಸೊ ಅದಕ್ಕಿಂತ ಜಾಸ್ತಿ ಚೇಂಜ್ ಮಾಡೋ ಹಾಗಿಲ್ಲ, ಓಕೆನಾ. ಕೆಳಗಡೆ ನೋಡಿ ಹೋಮ್ ಟ್ಯಾಬ್ ಅಂತ ಇದೆ. ಸೊ ಫುಲ್ ಕೆಳಗಡೆ ನೋಡಿ ಹೋಮ್ ಟ್ಯಾಬ್ ಅಂತ ಇದೆ ಅಲ್ವಾ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ. ಹೋಮ್ ಟ್ಯಾಬ್ ಅಂತ ಇದೆ. ಸೊ ಅದು ಏನು ಪೆನ್ಸಿಲ್ ಥರನೇ ಕಾಣ್ತಾ ಇದೆ ನೋಡಿ ಕೆಳಗಡೆ, ಫುಲ್ ಲಾಸ್ಟಲ್ಲಿ ಇದೆ ನೋಡಿ. ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಅದೇನಾಗುತ್ತೆ, ಕೆಲವೊಂದು ಆಪ್ಷನ್ಸ್ ಬರುತ್ತೆ, ಓಕೆನಾ. ನೀವು ಇವಾಗ ಇಲ್ಲೇನಾದರೂ ಇನ್ಸ್ಟಾಗ್ರಾಮ್ದು ಏನಾದರೂ ID ಹಾಕಿದ್ರೆ ಹಾಕೋಬೋದು. ಸೊ ನೋಡಿ ಹೋಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ 2 ಆಪ್ಷನ್ ಇದೆ. ಮೇಲ್ಗಡೆ ನೋಡಿ ಹೋಮ್ ಟ್ಯಾಬ್ ಅಂತ ಇದೆ. ಸೊ ಇಲ್ಲಿ ಇದೇನು ಆಪ್ಷನ್ ಅಂದರೆ ನಿಮ್ಮದು ಒಂದು ಚಾನಲ್ ಬೇರೆದವ್ರಿಗೆ ಹೈಲೈಟ್ ಆಗಿ ಕಾಣಬೇಕು ಅಂದರೆ, ಇವಾಗ ಯೂಟ್ಯೂಬ್ ಓಪನ್ ಮಾಡಿದರೆ ಆ ಒಂದು ಫಸ್ಟ್ ಪೇಜಲ್ಲಿ, ಯೂಟ್ಯೂಬ್ ಫಸ್ಟ್ ಪೇಜಲ್ಲಿ ನಿಮ್ಮದು ಚಾನಲ್ದು ನೀವು ವಿಡಿಯೋ ಕಾಣಬೇಕು ಅಂದರೆ ಈ ಒಂದು ಆಪ್ಷನ್ನ ನೀವು ಆನಲ್ಲಿ ಇಡಬೇಕಾಗುತ್ತೆ, ಓಕೆನಾ. ಇದನ್ನು ಇಟ್ಟರೆ ನೀವು ನಿಮ್ಮ ಚಾನಲ್ ಏನಾಗುತ್ತೆ ಪ್ರತಿಯೊಬ್ಬರಿಗೂ ಹೈಲೈಟ್ ಆಗುತ್ತೆ. ವಿಡಿಯೋ ಓಪನ್ ಮಾಡಿದ ತಕ್ಷಣ, ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನಿಮ್ಮ ಒಂದು ವಿಡಿಯೋ ಅಲ್ಲಿ ಅವ್ರಿಗೆ ಕಾಣಿಸುತ್ತೆ, ಓಕೆನಾ. ಹಾಗಾಗಿ ಈ ಥರ ಒಂದು ಕೆಲವೊಂದು ಸೆಟ್ಟಿಂಗ್ಸ್ ಇದೆ. ಸೊ ಹಾಗಾಗಿ ಅದನ್ನು ಮಾಡಬೇಕಾಗುತ್ತೆ. ಇನ್ನು ಕೆಳಗಡೆ ನೋಡಿ ಹೋಮ್ ಲೇಔಟ್ ಅಂತ ಇದೆ, ಓಕೆನಾ. ಇಲ್ಲಿ ಇದು ಕೆಳಗಡೆ ಸೆಕೆಂಡ್ ಆಪ್ಷನ್ ಏನಿದೆ ಅಲ್ವಾ. ಸೊ ಹೋಮ್ ಲೇಔಟ್ ಅಂತ ಇದೆ. ಅದು ಏನಪ್ಪ ಅಂದರೆ ಯೂಟ್ಯೂಬ್ ರೆಕಮೆಂಡ್ ಯುವರ್ ಕಂಟೆಂಟ್ ಬೇಸ್ಡ್ ಆನ್ ವಿವರ್ಸ್ ಇಂಟ್ರೆಸ್ಟ್. ಸೊ ನಿಮ್ಮದು ವಿಡಿಯೋಗೆ ಯಾವ ಒಂದು ವ್ಯೂವರ್ಸ್ ಇಂಟ್ರೆಸ್ಟ್ ಇರ್ತಾರಲ್ವ, ಸೊ ಅವ್ರಿಗೆ ನಿಮ್ಮ ಒಂದು ವಿಡಿಯೋ ರೀಚ್ ಮಾಡೋದು. ಇವಾಗ ನಾನು ನೋಡಿ ಟೆಕ್ ಚಾನಲ್ ಮಾಡ್ತಾಯಿದ್ದೀನಿ ಅಂದರೆ ಯೂಟ್ಯೂಬ್ ರಿಲೇಟೆಡ್ ಮಾಡ್ತಾಯಿದ್ದೀನಲ್ವ, ಯಾರಾದರೂ ಯೂಟ್ಯೂಬ್ ಚಾನಲ್ ಬಗ್ಗೆ ಸರ್ಚ್ ಮಾಡ್ತಾಯಿದ್ರೆ ಅವರಿಗೆ ನನ್ನ ಒಂದು ಚಾನಲ್ ಏನಾಗುತ್ತೆ ತೋರಿಸ್ತಾರೆ, ರೆಕಮೆಂಡ್ ಮಾಡ್ತಾರೆ ಯೂಟ್ಯೂಬರ್ಸ್, ಓಕೆನಾ. ಹಾಗಾಗಿ ನೀವು ಈ ಥರ ಮಾಡ್ಕೋಬೇಕಾಗುತ್ತೆ. ಇದನ್ನು ಕೂಡ ಸೆಟ್ಟಿಂಗ್ನ ಆನ್ ಮಾಡಬೇಕು. ಇಲ್ಲಿ ಕೆಳಗಡೆ ನೋಡಿ ಬ್ಲೂ ಕಲರ್ ಬರೆದಿದೆ ನೋಡಿ, ಮೋರ್ ಸೆಟ್ಟಿಂಗ್ ಅಂತ ಹೇಳ್ಬಿಟ್ಟು ಅದನ್ನು ಕ್ಲಿಕ್ ಮಾಡಬೇಕು. ಸೊ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನೋಡಿ ಫಾರ್ ಯು ಸೆಟ್ಟಿಂಗ್ಸ್ ಅಂತ ಇದೆ. ಸೊ ಇಲ್ಲಿ ಕಂಟೆಂಟ್ ಟೈಪ್ ಅಂತ ಇದೆ. ಸೊ ವಿಡಿಯೋ, ಶಾರ್ಟ್, ಆಮೇಲೆ ಲೈವ್ ಸ್ಟ್ರೀಮ್ಸ್ ಇದೆ. ಸೊ ಈ 3 ನೀವು ಆನ್ ಇಡಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ವಿಡಿಯೋನೂ ವೈರಲ್ ಆಗಬೇಕು, ಶಾರ್ಟ್ಸು ವೈರಲ್ ಆಗಬೇಕು, ಆಮೇಲೆ ಲೈವ್ ಸ್ಟ್ರೀಮ್ಸು ವೈರಲ್ ಆಗಬೇಕಲ್ವಾ. ಸೊ ಅದಕ್ಕೋಸ್ಕರ ನೀವು 3 ಆಪ್ಷನ್ನು ನೀವು ಆನಲ್ಲಿ ಇಡಬೇಕಾಗುತ್ತೆ, ಓಕೆನಾ. ಕೆಳಗಡೆ ನೋಡಿ ರೀಸೆಂಟ್ಸ್ ಅಂತ ಇದೆ. ಸೊ ಇದು ಏನಪ್ಪ ಅಂದರೆ ಆಲ್ ಕಂಟೆಂಟ್ ರೆಕಮೆಂಡೆಡ್ ಆ್ಯಂಡ್ ರೀಸೆಂಟ್ ಕಂಟೆಂಟ್ ಓನ್ಲಿ ಅಂತ ಹೇಳ್ಬಿಟ್ಟು 2 ಆಪ್ಷನ್ ಇದೆ. ಇದು ಏನಪ್ಪ ಅಂದರೆ ನಿಮ್ಮ ಒಂದು ಪೂರ್ತಿ ವಿಡಿಯೋ ಅಂದರೆ ಆಲ್ ಕಂಟೆಂಟ್ ಅಂದರೆ ನೀವು ಚಾನಲ್ ಕ್ರಿಯೇಟ್ ಮಾಡಿದಾಗಿಂತ ಮೊದಲಿಂದ ಹಾಕಿರೋ ವಿಡಿಯೋ ಇವಾಗಿನವರೆಗೂ ಹಾಕಿರೋ ವಿಡಿಯೋ ಎಲ್ಲನೂ ನೀವು ಯೂಟ್ಯೂಬ್ ರೆಕಮೆಂಡ್ ಮಾಡಬೇಕು ಮತ್ತೊಬ್ಬರಿಗೆ ಅಂದರೆ ನೀವು ಆಲ್ ಅಂತ ಸರ್ಚ್ ಅಂದರೆ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲ ಇವಾಗ ರೀಸೆಂಟಾಗಿ ಅಂದರೆ 12 ಮಂತ್ಸ್ ಒಳಗಡೆ ಏನು ನಾನು ಹಾಕಿದ್ದೀನಿ ಆ ವಿಡಿಯೋ ಅಷ್ಟೇ ನೀವು ಪಬ್ಲಿಸಿಟಿ ಮಾಡಿ ವ್ಯೂವರ್ಸ್ಗೆ ರೀಚ್ ಮಾಡಿ ಅಂದರೆ ನೀವು ರೀಸೆಂಟ್ ಅಂತ ಹೇಳ್ಬಿಟ್ಟು ಆಪ್ಷನ್ನ ಸೇವ್ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಆದಷ್ಟು ನೀವು ಆಲ್ ಇಡಿ. ಸೊ ಪ್ರತಿಯೊಂದು ವಿಡಿಯೋನೂ ವೈರಲ್ ಆಗುತ್ತೆ, ಓಕೆನಾ. ಈ ರೀತಿ ಕೆಲವೊಂದು ಸೆಟ್ಟಿಂಗ್ಸ್ ಇರುತ್ತೆ, ನೀವು ಅದನ್ನು ಸೇವ್ ಮಾಡ್ಕೋಬೇಕಾಗುತ್ತೆ, ಆಮೇಲೆ ಆನ್ ಮಾಡ್ಕೋಬೇಕಾಗುತ್ತೆ. ನಾನು ಹಿಂದೆನೂ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಕೆಲವೊಂದು ಸೆಟ್ಟಿಂಗ್ಸನ್ನು ನೀವು ಆನ್ ಮಾಡ್ಕೋಬೇಕು. ಅದು ಯಾವ ಸೆಟ್ಟಿಂಗ್ಸ್ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ. ಹೋಗಿ ಆ ಒಂದು ಸೆಟ್ಟಿಂಗ್ಸ್ನ ಕೂಡ ಆನ್ ಮಾಡ್ಕೊಳ್ಳಿ. ನೋಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.